ವಿಜಯಪುರದಲ್ಲಿ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಿದ್ದಾರೆ. ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಕೃಪಾ ಕಟಾಕ್ಷದಿಂದ ಏನ್ ಮಾಡಿದ್ದಾರೆ ಕನ್ನೇರಿ ಶ್ರೀಗಳು? ಭಯೋತ್ಪಾದಕರ ಅಥವಾ ಯಾರ ಮೇಲಾದರೂ ಹಲ್ಲೆ ಮಾಡ್ಲಿಕ್ಕೆ ಹೋಗಿದಾರ? ಅವ್ರದ್ದೇನೋ ಹಲ್ಲೆ ಗುಂಪು ಇದೆನಾ? ಯಾವುದೋ ಒಂದು ಮಾತಿನ ಭರದಲ್ಲಿ ಒಂದು ಮಾತನ್ನ ಆಡಿದಂತಹ ಒಬ್ಬ ಸ್ವಾಮಿಗಳಿಗೆ, ರೈತರನ್ನ ಸಾವಯವ ಕೃಷಿಯಲ್ಲಿ ಪರಿವರ್ತನೆ ಮಾಡುವಂತಹ ಒಬ್ಬ ಶ್ರೇಷ್ಠ ಸಂತರನ್ನ ನೀವು ನಿರ್ಬಂಧ ವಿಧಿಸ್ತೀರಿ, ವಾಚಾಮಗೋಚರವಾಗಿ ಅವರಿಗೆ ಟೀಕೆ ಮಾಡ್ತೀರಿ, ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡ್ತೀರಿ. ಇದು ಯಾವ ಸೀಮೆನೆ? ಬಸವಣ್ಣ ತತ್ವದ ಅಭಿಮಾನಿಗಳು ಎಂ.ಬಿ. ಪಾಟೀಲ್ ಹೇಳ್ತಾರೆ, ವೀರಶೈವ ತತ್ವದ್ದೇ ಬೇರೆ, ಆಚಾರ ವಿಚಾರ ಲಿಂಗಾಯತ ತತ್ವದ್ದೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಲಿಂಗಾಯತ ತತ್ವ ತನಗೆ ಮುನಿದವರಿಗೆ ತಾನು ಮುನಿಯಲೇಕಯ್ಯ, ತನಗಾದರೇನು ಇದು ಇತರರಿಗಾದರೇನು ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಇವರು ತಮ್ಮ ಹಿಂಬಾಲಕರಿಂದ ಆ ಶ್ರೀಗಳ ಅವಮಾನ ಮಾಡುವಂತಹದ್ದು ಖಂಡಿತ ಶೋಭೆ ತರುವಂತದ್ದಲ್ಲ. ಕನ್ನೇರಿ ಶ್ರೀಗಳಿಗೆ ಏನು ಅವ್ರು ಮಾತಾಡಿದಾರಲ್ಲ, ಅದು ಒಂಥರ ಒಂದು ಸಾಂಪ್ರದಾಯವಾದಿ ತರ ಅವರು ಹೇಳಿದ್ದಾರೆ. ಈ ರೀತಿಯಾದಂತಹ ದೇಶ ವಿಭಜನೆ, ಧರ್ಮ ವಿಭಜನೆ ಮಾಡೋರಿಗೆ ಹಲ್ಲೆ ಮಾಡಬೇಕು, ಇವ್ರನ್ನ ಬೆದರಿಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ಅವರು. ಅಂಬಿಗರ ಚೌಡಯ್ಯನೂ ಕೂಡ ಆ ವಚನವನ್ನು ಹೇಳಿದ್ದಾರೆ, ಅದೇ ಮಾತನ್ನು ಉಪಯೋಗಿಸಿ ಹೇಳಿದ್ದಾರೆ. ಆದ್ರೆ ಅಂಬಿಗರ ಚೌಡಯ್ಯರನ್ನು ಕೂಡ ನೀವು ನಿರ್ಲಕ್ಷ್ಯ ಮಾಡ್ತೀರಾ? ಸರಿಯಲ್ಲ. ಅವ್ರಕ್ಕಿಂತಲೂ ಅಪಾಯಕಾರಿ ದುಷ್ಟ ಶಕ್ತಿಗಳು ಇವತ್ತು ಇಲ್ಲಿ ಉಸ್ತುವಾರಿ ಸಚಿವರ ಸುತ್ತಮುತ್ತ ಇದ್ದಾರೆ. ಏನ್ ಕ್ರಮ ತಗೊಂಡಿದ್ದಾರೆ ಇವರು? ಅಮಿತ್ ಶಾ ತಲೆ ಕಡಿದ್ರೆ, ಅಮಿತ್ ಶಾ ನಾಲ್ಗೆ ಕತ್ತರಿಸಿದರೆ 1 ಕೋಟಿ ಬಹುಮಾನ ಕೊಡ್ತೀನಿ ಅಂತ ಹೇಳಿದವರು ಇಲ್ಲೇ ಬಿಜಾಪುರದವ್ರು. ಇವ್ರ ಮೇಲೆ ಒಂದಾದ್ರೂ ಸುಮೋಟೋ ಕೇಸ್ ದಾಖಲಾಯ್ತಾ ನಿಮ್ಮಲ್ಲಿ? ಅಪಾಯಕಾರಿ ಶಕ್ತಿಗಳು, ರೌಡಿಗಳು, ಮಟಕಾ ಅಡ್ಡೆಗಳು, ಇಸ್ಪೈಟ್ ಅಡ್ಡೆಗಳು, ಎಗ್ಗಿಲ್ಲದೆ ಗಾಂಜಾ ಡ್ರಗ್ಸ್ ಸ್ಮಗ್ಲಿಂಗ್ ಇಲ್ಲಿ ನಡೀತಾ ಇದೆ. ಅದರ ಬಗ್ಗೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸಬೇಕು. ಅದನ್ನೆಲ್ಲ ನಿರ್ಮೂಲನೆ ಮಾಡ್ಲಿಕ್ಕೇನೆ ನಾವು ಇಲ್ಲಿ ಶಿವಸೇನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾವುದೇ ದುಷ್ಟ ಶಕ್ತಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಈ ಸುದ್ದಿ ಮಾಧ್ಯಮದ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ಪದ ಬಳಕೆಯನ್ನ ನಾವು ಸಮರ್ಥಿಸ್ಕೊತಾ ಇದ್ದೀವಿ. ನೋಡಿ ಸರ್, ಅವ್ರು ಹೇಳಿದ್ದಾರೆ, ನನ್ನ ಹಿಂದಿನ ಭಾಷಣಗಳನ್ನ ನೀವು ಕೇಳಿ. ಇಲ್ಲ, ಇಲ್ಲಿ ಕೇಳಿ. ಚಪ್ಪಲಿಯಲ್ಲಿ ಹೊಡಿಬೇಕೆಂಬುದು ಸಮರ್ಥಿಸ್ಕೊತೀವಿ. ಇಲ್ಲ, ಸಮರ್ಥನೆ ಅಂತ ನಾನು ಹೇಳಿಲ್ಲ, ಸಮರ್ಥನೆ ಅಂತ ಹೇಳಿಲ್ಲ. ಯಾವುದೋ ಒಂದು ಆವೇಶದಲ್ಲಿ ಅವರು ಆ ಮಾತನ್ನ ಆಡಿದ್ದಾರೆ. ಅದನ್ನ ಪೂಜ್ಯರು ಆಗಿರುವಂತವ್ರು ಈ ರೀತಿ ಮಾತಾಡಬಾರ್ದು, ಇದು ಸರಿಯಲ್ಲ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿ ಒಂದು ದೂರವಾಣಿ ಮುಖಾಂತರ ಇಲ್ಲಿಯ ಸಚಿವರು ಏನಾದರೂ ಕೋರಿದ್ರೆ ನಿಶ್ಚಿತವಾಗಿ ಅವರು ವಿಷಾದ ವ್ಯಕ್ತಪಡಿಸ್ತಾ ಇದ್ರು. ಅದನ್ನ ಬಿಟ್ಟು ಹಿಂಬಾಲಕರಿಂದ ಪೂಜ್ಯರ ಭಾವಚಿತ್ರಕ್ಕೆ ಪಾದರಕ್ಷೆಯಿಂದ ಹೊಡೆಯುವಂತದ್ದು, ಅದನ್ನ ಸುಡುವಂತದ್ದು ಇವರದೇ ಪ್ರೇರಣೆ. ಅದೇ ಲಿಂಗಾಯತ್ ಮಹಾಸಭಾಕ್ಕೆ ಸೂತ್ರಧಾರಿ ಯಾರು, ಪಾತ್ರಧಾರಿ ಯಾರು? ಇವರೇ ತಾನೆ. ಇವರು ಹೇಳಿದ್ರಿಂದಲೇ ಎಲ್ಲ ನಡೀತಾ ಇದೆಯಲ್ಲ. 2018-17 ಕೂಡ ಇದೇ ಆಯ್ತು, ಇವರೇ ನೇತೃತ್ವ ವಹಿಸಿದ್ರು. ಪ್ರತ್ಯೇಕ ಲಿಂಗಾಯತ ಹೋರಾಟದಲ್ಲಿ ಆವಾಗೂ ಇದ್ರು, ಇವಾಗೂ ಇದ್ದಾರೆ. ಇವರ ಕೃಪಾ ಕಟಾಕ್ಷದಿಂದಲೇ ಅದು ನಡೀತಾ ಇದೆ. ಒಟ್ಟು ಅಲ್ಲಿ ಇರ್ತಕ್ಕಂಥ 300 ಸ್ವಾಮೀಜಿಗಳಿಗೂ ಇದು ಅನಿವಾರ್ಯತೆ ಆ ಪದ ಹೇಳಿದ್ದಾರೆ. ಮತ್ತೆ ಅದು ಅಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಏನು ಅಂತಕ್ಕಂಥ ಪ್ರಶ್ನೆ ಉದ್ಭವ. ಸಿದ್ಧಗಂಗಾ ಶ್ರೀಗಳು ಕೂಡ ಸರ್, ಅದು ಬಸವ ಸಂಸ್ಕೃತಿಯ ಒಂದು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಅವರಿದ್ರು. ಯಾರು? ಸಿದ್ಧಗಂಗಾ ಶ್ರೀಗಳು. ಪದ ಬಳಕೆ ಗ್ಯಾಂಗು, ಚಪ್ಲಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದು ಸ್ವಲ್ಪ ಈಗ ನೋಡಿ, ಇಲ್ಲ ನಾನು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಆವೇಶದ ಭರದಲ್ಲಿ ಅವರು ಆಡಿರುವಂತಹ ಮಾತು ಅವರೇ ಸ್ಪಷ್ಟೀಕರಣ ಕೊಟ್ಟು ತಿಳಿ ಮಾಡಬೇಕಾಗಿದೆ. ಅವ್ರು ತಿಳಿ ಮಾಡಬೇಕಾಗಿದೆ. ಯಾಕೆ ಅಂತ ಕೇಳಿದ್ರೆ, ನಾನು ನಿಮ್ಗೆ ಹೇಳ್ತೀನಿ, ಸಮಯ ಬಂದಿದೆ ಅಂತ, ಅವರನ್ನ ಅನುಕರಿಸುವಂತಹ ಶಿಷ್ಯಂದಿರು ಕೂಡ ಕಲಬುರಗಿಗೆ ಒಬ್ರು ಬಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ರು ಮಠಾಧೀಶರ ಬಗ್ಗೆನೆ. ಅದು ಆಗ್ಬಾರ್ದು.
ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅದು ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಶಯನೂ ಕೂಡ ಇದೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಆವೇಶದಿಂದ ಅವರು ಹೇಳಿದ್ದಾರೆ, ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಒಂದು ಆಗ್ರಹ ಇದೆ. ವಿಜಯಪುರ ಜಿಲ್ಲೆಗೆ ಶಿವಸೇನಾ ಜಿಲ್ಲಾ ಪದಾಧಿಕಾರಿಗಳ ಒಂದು ಘೋಷಣೆ ಇದೆ. ಹಂಗಾಮಿ ಅಧ್ಯಕ್ಷರಾಗಿ ಬಲಭೀಮ್ ಬಾಬು ಸಾಲಂಕಿ ಅವರನ್ನ ಅಧ್ಯಕ್ಷರಾಗಿ ಇವತ್ತು ಬದಲಾವಣೆ ಮಾಡ್ತಾ ಇದ್ದೀವಿ. ಪೂಜ್ಯರು ಅವರಿಗೆ ಶಾಲೆ ಹೊಲಿಸುವ ಮುಖಾಂತರ ಪಕ್ಷಕ್ಕೆ ಜೈ ಶ್ರೀರಾಮ್, ಜೈ ಶಿವಾಜಿ, ಜೈ ಭವಾನಿ. ಮೂಲತಃ ಇಂಡಿಯವರು, ಇವರಿಗೆ ಶಿವಸೇನೆಯ ಬಿಜಾಪುರ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ. बसवेश्वर महाराज की जय, बसवेश्वर महाराज की जय। जुड़े रहिएगा आपके अपने चैनल बीजापुर समय के साथ।